ಸರ್, ನಿಮ್ಮ ಮೇಲೆ ನಿಮ್ಮ ಮೋದಿ ಪರ ನಿಮ್ಮ ನಿಲುವು ಏನಿದೆ, ಮೋದಿಯ ಬಗ್ಗೆ ನಿಲುವು, ಅದ್ರ ಬಗ್ಗೆ ವಿರೋಧಿಸಿ ಅನೇಕ ಟೀಕೆಗಳು ಬಂದವು. ಆ ಥರ ನಿಲುವು ಬದಲಾಯಿಸೋವಾಗ ಏನಾದ್ರು ಒತ್ತಡಗಳು ಬಂದ್ವಾ ಸರ್ ನಿಮಗೆ? ಏನು ಹಿಂಗೆ ಬೈಯೋದು, ಟೆಲಿಫೋನ್ ಮಾಡೋದು. ನಾನು ಯಾವತ್ತು ಮೋದಿ ಇರೋ ದೇಶದಲ್ಲಿ ನಾನು ಇರಲ್ಲ ಅಂತ ಏನೋ ಹೇಳೋಕ್ಕೆ ಹೋಗಿ ನಾನು ದೇಶ ಬಿಡ್ತೀನಿ ಅನ್ನೋ ಅರ್ಥ ಬಂದು ಅದು ಬಾಯಿ ತಪ್ಪಿ ಆಡಿದ ಮಾತು. ಅದನ್ನೇ ಹಿಡ್ಕೊಂಡು ಈ RSSನವರು ಪ್ರಪಂಚಾದ್ಯಂತ ಇದನ್ನು ಹಾಕಿದ್ದಾರೆ. ಅವರಲ್ಲೊಂದು ಸೈಬರ್ ಆರ್ಮಿ ಇದೆ. ನಾನಿವತ್ತು ಭಯಪಡೋದು ಮೋದಿಗಲ್ಲ, ಮೋದಿಯ ಕೆಳಗಡೆ ಇರುವ ಒಂದು ಸೈಬರ್ ಆರ್ಮಿಗೆ. ಆದರೆ ಇವನ್ನೆಲ್ಲ ಮೀರಿ ಮೋದಿ ಬರ್ತಾನೋ ಅಂದರೆ ಮನುಷ್ಯನಿಗೆ ಮೀರಲಿಕ್ಕೆ ಸಾಧ್ಯ. ಸರಿ, ಫೇಸ್ಬುಕ್ಕು, ಟ್ವಿಟ್ಟರು, ಅಲ್ಲೆಲ್ಲ ತುಂಬ ಯಾರ್ಯಾರೋ ಸಾಹಿತ್ಯ ಗೊತ್ತಿಲ್ಲದೆ ಇದ್ದವರು ಅಥವಾ ನೀವು ಗೊತ್ತಿಲ್ಲದೆ ಇರೋರು ಸಹಿತ ಅವರು ಕಾಮೆಂಟ್ಗಳನ್ನ ಹಾಕ್ತಾರೆ, ಏನೇನೋ ಮಾತಾಡ್ತಾರೆ. ಅದ್ರ ಬಗ್ಗೆ ಏನಂತೀರಾ ಸರ್? ಅಯ್ಯೋ, ಮಾಡ್ಕೊಳ್ಳಿ ಬಿಡಿ. ಅದು ಇದು ಬಂದು ಕೂಡಲೇ ಅದು ಬಂದಿದೆ, ಅದೊಂದು ಹುಚ್ಚು ಹೋಗೋ ತನಕ ಅದು ಮಾಡ್ತಾಯಿರ್ತಾರೆ. ಆಮೇಲೆ ನಾನು ಅದನ್ನು ನೋಡದೇ ಇದ್ದರೆ ನನ್ನ ಪಾಲಿಗೆ ಅದು ಇಲ್ಲ. ನಾನು ನೋಡಿದ್ರೆ ಮಟ್ಟಿಗೆ ಇರುತ್ತಾನೆ. ಬಟ್ ಎಲ್ಲ ಒಂದು ಕಡೆ ನನಗೇನು ಅಂದರೆ ದರಿದ್ರ, ನನ್ನ ಮನೇಲಿ ಒಂದು ಫೋನ್ ಇರೋದ್ರಿಂದ ಈ ಮುಟ್ಟಾಳರಿಗೆಲ್ಲ ಮಾತಾಡೋಕ್ಕೆ ಸಾಧ್ಯ ನೋಡಿ. ನನ್ನ ಜೊತೆ ಕರೆದುಕೊಂಡು ನಾನು ಎತ್ಕೋತೀನಿ. ಯಾವತ್ತು ಹೊರಡ್ತೀರಿ ಅಂತ ಕೇಳ್ತಾರೆ. ಪಾಪ ಮೋದಿಗೆ ಗೊತ್ತಿರಲ್ಲ ಇದು, ಆದರೆ ಮೋದಿಯವರು ಬೆಳೆದು ಬಂದ ಸಂಘ ಪರಿವಾರದ ಸಂಸ್ಕೃತಿಯೇ ಇದು. ಬೆದರಿಕೆ ಕರೆಗಳು ಬರ್ತಾ ಇದೆ ನಿಮಗೆ ಅನ್ನೋದ್ರ ಬಗ್ಗೆ, ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊತಾ ಇದ್ದೀರಾ, ಯಾಕೆ ಸರ್? ನಾನೇನು ಪ್ರೊಟೆಕ್ಷನ್ ಇಟ್ಕೊಂಡಿಲ್ಲ, ಅವರು ತಿಳಿದೇನೋ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ಈಗ ಫೋನ್ ಇದರಲ್ಲಿ ಕಮೆಂಟ್ ಹಾಕೋದು ಬೇರೆ, ದೈಹಿಕವಾಗೂ ಅಥವಾ ಮನೆ ಹತ್ರ ಬರೋದು ಅಥವಾ ಹಂಗಿದ್ದು ಆ ಥರ ಏನಾದರೂ ನಡೆದಿದೆ? ಇಲ್ಲ ಇಲ್ಲ. ಆಮೇಲೆ ದೈಹಿಕವಾಗಿ ಏನಾದ್ರು ಮಾಡೋಕ್ಕೆ ಬಂದು ನನ್ನ ದೇಹದಲ್ಲಿ ಅಂಥ ಶಕ್ತಿಯೇ ಇಲ್ಲ. ಅದನ್ನು ಮೊದಲೇ ಹೇಳ್ಬಿಡ್ತೇನೆ ನಾನು ಅವರಿಗೆ. ಅಲ್ಲ, ಇದೊಂಥರ ಒತ್ತಡ ಹೇರೋ ತಂತ್ರ ಥರ. ಆದರೆ ಮಾನಸಿಕವಾಗಿ ಒತ್ತಡ ಇಲ್ಲೇ ಇಲ್ವಲ್ಲ ನನಗೆ. ನನ್ನ ಮನಸ್ಸು ನೋಡಿ, ಅದು ಫ್ರೀ ಆಗಿದೆ. ನರೇಂದ್ರ ಮೋದಿಯ ಬಗ್ಗೆಯೂ ಅದು ಫ್ರೀ ಆಗಿದೆ. ಅವರನ್ನು ಒಂದು ಅಂಥ ಕುಲದಲ್ಲಿ ಬಂದ ಒಬ್ಬ ಮನುಷ್ಯ ಇಷ್ಟು ಏರಿದಾನಲ್ಲ, ಏರಿದ ನಂತರ ಏನು ಮಾಡ್ಬೋದು ಅನ್ನೋ ಕುತೂಹಲ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಇರುವಂಗೆ ನನಗೂ ಇದೆ. ಸೊ ಯಾವಾಗ ಬೇಕಾದ್ರೂ ಬದಲು ಆಗಬಹುದು ಅವನು ಬದಲಾದರೆ. ಅವನ ಈಗ ಬಾಂಗ್ಲಾದೇಶಿಯವರನ್ನು ಕಳಿಸ್ಬಿಡ್ತೀನಿ, ಈ ರೀತಿಯ ನಿಷ್ಠುರವಾದ ರಾಷ್ಟ್ರೀಯವಾದ ಆಲೋಚನೆಯನ್ನು ಮಟ್ಟಿಗೆ ಮಾಡ್ದೇನೆ ಜನಹಿತದ ಒಟ್ಟು ಆಲೋಚನೆಯನ್ನು ಮಾಡೋಕ್ಕೆ ಶುರು ಮಾಡಿದಾಗ, ಅಂದರೆ ಅವನು RSSನ್ನು ಮೀರಿ ಹೋದಾಗ. ಯಾಕಂದರೆ ಜನರು ಕೊಟ್ಟಿದ್ದಾರೆ, ಯುವಕರು ಓಟ್ ಕೊಟ್ಟಿದ್ದಾರೆ, ಅವರೆಲ್ಲ ಸಂಘ ಪರಿವಾರದವರಲ್ಲ. ಅವರೆಲ್ಲ ಏನೋ ಭಾರಿ ಗ್ಲೋರಿ ಬಂದುಬಿಡುತ್ತೆ, ನಾವು ಚೀನಾದಂಗೆ ಆಗಿಬಿಡ್ತೀವಿ, ಈ ಥರದ ಆಸೆ ಎಲ್ಲ ಇಟ್ಕೊಂಡವರು. ಅದಕ್ಕೆ ಹೇಳಿದ್ನಲ್ಲ, ಅನ್ನ ಬಟ್ಟೆಗಾಗಿ ಓಟ್ ಕೊಟ್ಟಿದ್ದಲ್ಲ, ಇದು ಗ್ಲೋರಿಗಾಗಿ ಕೊಟ್ಟಿದ್ದಾರೆ ಓಟು. ಸೊ ನೀವು ಈ ಎಲ್ಲ ಈ ಸಣ್ಣತನದ ಮಾತುಗಳಿಂದ ಇದರಿಂದ ನೀವು ಖಂಡಿತ ನಾನು ಕನ್ನಡದ ಒಬ್ಬ ಲೇಖಕ, ಪ್ರಾಯಶಃ ಉಳಿಯುವ ಲೇಖಕ. ಸರ್, ಈ ಒತ್ತಡ ಅಂದ ತಕ್ಷಣ ಮೊನ್ನೆ ಸಿದ್ದರಾಮಯ್ಯ ಅವ್ರದ್ದು ಬಗ್ಗೆ ಇವ್ರು ಮಾತಾಡಿದರು, ಹಿರಣ್ಣಯ್ಯ ಅವ್ರು ಮಾತಾಡಿದರು, ಏನೋ ಒಂದು ದುಡುಕು ಮಾತಾಡಿದರು. ಆಮೇಲೆ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಏನೆಲ್ಲ ಆಯಿತು, ಗಲಾಟೆಗಳಾಯಿತು, ಸಭೆ ಇದಾಯಿತು. ಆ ಥರದ ಇನ್ಸಿಡೆಂಟ್ ಬಗ್ಗೆ ಏನಂತೀರಾ ಸರ್ ನೀವು? ಅದೆಲ್ಲ ಆಗಬಾರ್ದು. ಹಿರಣ್ಣಯ್ಯ ದುಡುಕಿ ಆ ಥರ ಮಾತಾಡಿಬಿಡ್ತಾರೆ. ಅದು ಒಂದೊಂದು ಸರಿ ಅಲ್ಲಿ ಕೂತಿದ್ದವ್ರಿಗೂ ಒಂಚೂರು ನಾಚಿಕೆ ಆಗಿಬಿಡುತ್ತೆ. ನನ್ನನ್ನು ಏನು ಎಲ್ಲ ಬೈದ್ದಾರೆ ಹಿರಣ್ಣಯ್ಯ ಅಂದರೆ, ರಾತ್ರಿಯೆಲ್ಲ ಬೈದು ಬೆಳಗಿನ ಜಾವ 3 ಗಂಟೆಗೆ ಫೋನ್ ಮಾಡಿ, ಅನಂತಮೂರ್ತಿ ತುಂಬ ಬೈದೆ ಇವತ್ತು ನಿನ್ನ ಅಂತ ಹೇಳಿ, ನನಗೆ ಅವ್ರ ಮೇಲೆ ಭಾಳ ಗೌರವ. ಯಾಕೆಂದರೆ ಅದನ್ನ ಹಾದಿಗೆ ಬರುವಷ್ಟು ಮಾತು ಇನ್ನು ಯಾರಿಗೂ ಬರಲ್ಲ. ಸ್ವಲ್ಪ ಅತಿ ಆಯಿತು ಅಷ್ಟೇ. ಆದ್ದರಿಂದ ಅದನ್ನು ಹಾಗೆ ತೊಗೊಂಡ್ಬಿಡ್ಬೇಕಾಗಿತ್ತು ಜನ. ಸಿದ್ದರಾಮಯ್ಯನವರು ಚೆನ್ನಾಗೇ ತಗೊಂಡ್ರು. ಹೌದು, ಅದರಲ್ಲಿ ಏನು ಸಿದ್ದರಾಮಯ್ಯನವರ ಅಲ್ಲ, ಭಾವೋದ್ವೇಗದ ಮಾತು ಅಂತ ಹೀಗೆ ಬರುತ್ತಲ್ಲ, ನೀವು ದೇಶ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಆ ಕ್ಷಣಕ್ಕೆ ಆಡಿರೋ ಮಾತಾಗಿರುತ್ತೆ. ಸೊ ಅದಕ್ಕೆ ಸಮೀಕರಿಸಕ್ಕೆ ಕೇಳಿದೆ, ಆ ಕಾರಣಕ್ಕೆ ಕೇಳಿದೆ ಸರ್. ಅಂದರೆ ಅವರು ಖುಷಿಗೂ ಹಂಗೆ ಮಾತಾಡ್ಬಿಡ್ತಾರೆ. ಹಿರಣ್ಣಯ್ಯನವರು ಇದ್ದಾರಲ್ಲ, ಅವರಿಗೆ ಖುಷಿಯಲ್ಲೇ ಅಂಥ ಮಾತುಗಳೆಲ್ಲ ಹುಡ್ತವೆ. ಅದನ್ನು ನಾವು ತಡ್ಕೋಬೇಕು. ಯಾಕೆಂದರೆ ನೀವು ಶೇಕ್ಸ್ಪಿಯರ್ನ ನಾಟಕಗಳನ್ನು ನೋಡಿ, ಅಲ್ಲೊಬ್ಬ ವಿದೂಷಕ ಇರ್ತಾನೆ, ಅವರು ಒಂಥರ ದೇಶದ ವಿದೂಷಕನಾಗಿ ಕೆಲಸ ಮಾಡಿದ್ದಾರೆ. ಸರ್, ನಿಮ್ಮ ಏನು ಆಶಯ ಇದೆ ಆ ಆಶಯ ಈಡೇರಲಿ ಅನ್ನೋದೇ. ನಿಮ್ಮ ಮನಸ್ಸಲ್ಲಿ ಏನು ಆತಂಕ ಇದೆ ಮೋದಿಯವ್ರ ಬಗ್ಗೆ, ಅವ್ರು ಬಂದರೆ ಏನಾಗಬಹುದು ಅನ್ನೋ ಒಂದು ಆತಂಕ ಇದೆಯಲ್ಲ, ಆ ಆತಂಕ ಸುಳ್ಳಾಗಲಿ, ಮೋದಿ ಸರ್ಕಾರ ಅಥವಾ ಭಾರತದ ಸರ್ಕಾರ ಮುನ್ನಡೆಯಲಿ, ಎಲ್ಲರ ಒಂದು ಭರವಸೆಯ ಸಂಕೇತವಾಗಿ ನಿಲ್ಲಿ ಅನ್ನೋದೇ ನಮ್ಮ ಆಶಯ. ಈಡೇರಲಿ, ಅದಕ್ಕೂ ನನ್ನ ಪ್ರಾರ್ಥನೆ ಕೂಡ. ಇವತ್ತು ಗೋಪಾಲ್ ಗಾಂಧಿಯವರು ನಿನ್ನೆ ಹಿಂದೂನಲ್ಲಿ ಅದನ್ನು ಬರೆದಿದ್ದಾರೆ. ಅಕ್ಷರಶಃ ಆ ಆಸೆ ನನಗೂ ಇದೆ. ಖಂಡಿತ ಸರ್.
ನಮಸ್ತೆ.